ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮನ್ನೆಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಲೈನ್ ನೋಡಿ ಗೊತ್ತಾಗಿರಬೇಕಲ್ಲ. ಎಸ್, ಶ್ರೀ ವಿದ್ಯಾ ಚೌಡೇಶ್ವರಿ ಅಂಗ್ರಳ್ಳಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಶ್ರೀ ವಿದ್ಯಾ ಚೌಡೇಶ್ವರಿ ಅಮ್ಮನ ದರ್ಶನ ಮಾಡೋಣ. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ನಾನು, ನಮ್ಮ ಮನೆಯವರು, ಪಾಪು 3 ಜನನೂ ಹೊರಟ್ವಿ. ಮಳೆಗಾಲ ಇರೋದ್ರಿಂದ ಬಿಸಿಲು, ಹಾಗೆ ಸ್ವಲ್ಪ ಮಳೆ ವಾತಾವರಣ, ತಂಪಾದ ವಾತಾವರಣ ಇತ್ತು. ಸೊ ತಿಂಡಿ ಮುಗಿಸಿ ನಾವು ಫಾಸ್ಟಾಗಿ ಬಂದು ದೇವಸ್ಥಾನದ ಹತ್ರ ತಲುಪಿದ್ವಿ. ದೇವಸ್ಥಾನ ಹೊರಗಡೆಯಿಂದನೇ ಅದ್ಭುತವಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್. ಯಾಕೆಂದರೆ ಆ ಡ್ರಾಯಿಂಗ್ಸ್ ಮಾಡಿದ್ರಲ್ಲ, ಆ ಪೇಂಟಿಂಗ್ಸ್ಗಳು, ದೇವ್ರಗಳ ಪೇಂಟಿಂಗ್ಸು, ಆ ಪೇಂಟಿಂಗ್ಸ್ಗಳಂತೂ ಹೊರಗಡೆಯಿಂದನೇ ಜನಗಳನ್ನ ಆ ಡಿವೋಷ್ನಲ್ ಫೀಲಿಂಗ್ಸ್ಗೆ ಕರೆದೋಗ್ತಾಯಿತ್ತು. ಮತ್ತು ಗೋಪುರ ಅಂತೂ ತುಂಬ ಎತ್ತರವಾಗಿತ್ತು. ಎಷ್ಟೊಂದು ದೇವಸ್ಥಾನಗಳಿಗೆ ಹೋಗಿದ್ದೀನಿ ಫ್ರೆಂಡ್ಸ್ ನಾನು, ಆದರೆ ಈ ದೇವಸ್ಥಾನದಲ್ಲಿ ಏನೋ ಒಂಥರ ಪಾಸಿಟಿವ್ ವೈಬ್ಸು, ಅದನ್ನು ಎಕ್ಸ್ಪ್ರೆಸ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಆ ಥರ ಒಂದು ಪಾಸಿಟಿವ್ ವೈಬ್ಸು ನನಗೆ ಈ ದೇವಸ್ಥಾನದಲ್ಲಿ ಕಾಣಿಸ್ತು. ಹೋಗ್ತಾ ಇದ್ದಂಗೆ ಎಂಟ್ರಿನಲ್ಲಿ ನನಗೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ಗೋಶಾಲೆ. ಯೂಶ್ವಲಾಗಿ ನಾವು ರೈತರ ಮಕ್ಕಳಾಗಿರೋದ್ರಿಂದ ನಮ್ಗಳಿಗೆ ಸ್ವಲ್ಪ ಹಸುಗಳ ಮೇಲೆ ಹೆಚ್ಚಿನ ವ್ಯಾಮೋಹ ಅನ್ನೋ ಥರನೇ ಇರುತ್ತೆ. ಸೊ ನಾನು ಹಾಗಾಗಿ ಫಸ್ಟು ಹೋಗಿದ್ದೆ ಹಸುಗಳ ಹತ್ರ. ನನ್ನ ಮಗನಿಗೂ ಹಸುಗಳಂದರೆ ತುಂಬ ಇಷ್ಟ. ಆ ಪುಟ್ಟಾಣಿ ಹಸುಗಳು ಎಲ್ಲವೂ ಇದ್ವು. ಎಷ್ಟು ಚೆನ್ನಾಗಿದ್ವು ಅಂದರೆ ಆ ಪುಂಗನೂರು ಹಸು ಅಂತೂ ತುಂಬ ಕ್ಯೂಟಾಗಿತ್ತು. ನನಗಂತೂ ಇಟ್ಕೊಂಡು ಮುದ್ದಾಡಬೇಕು ಅನ್ನಿಸ್ತಿತ್ತು. ಬಟ್ ಏನು ಮಾಡೋದು, ಒಳಗಡೆ ಹೋಗೋಕ್ಕೆ ಎಂಟ್ರಿ ಇರಲಿಲ್ಲ. ಅಲ್ಲೇ ದೂರದಲ್ಲೇ ನಿಂತು ಹಸುಗಳನ್ನ ನೋಡಿ ಖುಷಿಪಟ್ಟೆ. ನನ್ನ ಮಗನಿಗೂ ಎಲ್ಲ ಹಸುಗಳನ್ನ ತೋರಿಸ್ದೆ. ಆಮೇಲೆ ದೇವಸ್ಥಾನದ ಎಂಟ್ರೆನ್ಸ್ ಆದ್ವಿ. ಅಲ್ಲಿ ದಸರಾ ಸಮಯ ಇದ್ದಿದ್ದರಿಂದ ಉತ್ಸವ ಮೂರ್ತಿಗಳನ್ನೆಲ್ಲ ಹೊರಗಡೆನೇ ಇಟ್ಟಿದ್ರು. ಫಸ್ಟಿಗೆ ನಾಗರಕಲ್ಲಿತ್ತು. ಆ ನಾಗರಕಲ್ಲು ಮತ್ತು ಆ ಡೆಕೋರೇಷನ್ಸ್ಗಳು ಎಲ್ಲವೂ ತುಂಬ ಚೆನ್ನಾಗಿ ಮಾಡಿದರು. ಅಲಂಕಾರಗಳನ್ನ ದೇವರಿಗೆ ಅದು ಬೆಳ್ಳಿ ಯೂಸ್ ಮಾಡಿದ್ರಿಂದ ಆ ಅಲಂಕಾರ ಎಷ್ಟು ಮನಮೋಹಕವಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ. ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾಯಿತ್ತು. ಅಲ್ಲಿ ಏನೋ ಹೋಮಗಳೆಲ್ಲ ನಡೀತಾ ಇದ್ದಿದ್ದರಿಂದ ನಾವು ಫಸ್ಟ್ ಟೈಮ್ ಹೋಗಿದ್ದಿದ್ದು. ನಮಗೂ ಅಷ್ಟೊಂದು ಇನ್ ಡೀಟೇಲ್ಸಾಗಿ ಏನೂ ಗೊತ್ತಿರಲಿಲ್ಲ. ನಮ್ಮ ರಾಮನಗರದಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅಷ್ಟೇ ಅಂಗ್ರಳ್ಳಿಗೆ. ಬಟ್ ಸುಮ್ಮನೆ ಕೂತು ನೋಡಬೇಕಾದ್ರೆ ಜಸ್ಟ್ 30 ಕಿಲೋಮೀಟರ್ ನೋಡೇ ಬಿಡೋಣ ಅಂತ ಬಂದಿದ್ದು. ಗಣೇಶನ ಇಟ್ಟಿದ್ರು. ಅಲ್ಲೊಂದು ಪುಟ್ಟ ಹಸು ವಿಗ್ರಹ ಕೂಡ ಇದೆ ಅಲ್ಲಿ. ನಾರ್ಮಲ್ ಟೈಮಲ್ಲೆಲ್ಲ ವಿಗ್ರಹ ಹಾಗೇ ಇರುತ್ತೆ, ಗಣೇಶನ ಮಾತ್ರ ವಿಸರ್ಜನೆ ಮಾಡಿರ್ತಾರೆ. ಅಲ್ಲಿ ಹೋಮಗಳು, ಅದು ಹವನಗಳು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇರುತ್ತೆ. ಅಂಗ್ರಳ್ಳಿ ಬಸಪ್ಪ ಅಲ್ಲಿಲ್ಲ, ರೈಟ್ ಸೈಡ್ ಒಂದು ರೂಮ್ ಇದೆ, ಅಲ್ಲಿ ಒಂದು ಬಸಪ್ಪನೂ ಕೂಡ ಇರ್ತಾರೆ. ನಾವು 11:30 ಆಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದು. ಮಹಾಮಂಗಳಾರತಿ ಬಂದು 12 ಗಂಟೆಗೆ ಇದ್ದಿದ್ದರಿಂದ ದೇವಸ್ಥಾನದ ಬಾಗಿಲು, ಅಂದರೆ ಏನು ಗರ್ಭಗುಡಿ ಬಾಗಿಲು ಇರುತ್ತಲ್ಲ, ಅದನ್ನು ಕ್ಲೋಸ್ ಮಾಡಿದರು. ವಾದ್ಯಗಳ ಮುಖಾಂತರ ಅದನ್ನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು. ಜನಗಳೆಲ್ಲರೂ ಹೊರಗಡೆ ವೆಯ್ಟಿಂಗ್ ಮಾಡ್ತಾಯಿದ್ರು. ನಾನು ಒಂದು ರೌಂಡು ದೇವಸ್ಥಾನ ಸುತ್ತ ಬರೋಣ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ಸು ಕಲೆಕ್ಟ್ ಮಾಡೋಣ, ಏನೇನಿದೆ ಈ ದೇವಸ್ಥಾನದಂತ ಹೇಳ್ಬಿಟ್ಟು ಸುತ್ತ ಬಂದೆ. ಫ್ರೆಂಡ್ಸ್, ಯಾರೆಲ್ಲ 2 ಮಂತ್ಸ್ ಬ್ಯಾಕು ಶ್ರೀ ವಿದ್ಯಾ ಚೌಡೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿದ್ರಿ, ಅವ್ರುಗಳೆಲ್ಲ ಇವಾಗ ಹೋಗಬೇಕಾದ್ರೆ ಮೊದಲೆಲ್ಲ ಪ್ಯಾಂಟು ಶರ್ಟು ಚೂಡಿದಾರು ಹಾಕ್ಕೊಂಡು ಹೋದರೆ ಪರ್ಮಿಷನ್ಸ್ ಇತ್ತು. ಬಟ್ ಇವಾಗ ಯಾವುದೇ ಕಾರಣಕ್ಕೂ ಸ್ಯಾರೀಸ್ ಇಲ್ಲ ಅಂದರೆ ಅವರು ಒಳಗಡೆ ಬಿಡಲ್ಲ. ಗಂಡು ಮಕ್ಳುಗಳಿಗೆ ಪಂಚೆ ಮಸ್ಟ್ ಆ್ಯಂಡ್ ಶುಡ್ಡು. ಪಂಚೆ ಇಲ್ಲ ಅಂತಂದ್ರೂ ದರ್ಶನ ಇರಲ್ಲ ಫ್ರೆಂಡ್ಸ್, ಹೊರಗಡೆನೇ ನಿಲ್ಲಬೇಕಾಗತ್ತೆ. ಸೊ ಹೋಗುವಾಗ ಅದನ್ನು ಗಮನದಲ್ಲಿ ಇಟ್ಕೊಂಡು ಹೋಗಿ. ಜೆಂಟ್ಸ್ಗಳೆಲ್ಲರೂ ಪಂಚೆ ತೊಗೊಂಡೋಗಿ, ಹೆಣ್ಮಕ್ಳುಗಳು ಚೂಡಿದಾರ್ ವೇರ್ ಮಾಡಿದ್ರೆ ವೇಲ್ ಕಂಪಲ್ಸರಿ ಕವರ್ ಮಾಡಬೇಕು. ಅಲ್ಲಿ ಆ ರೂಲ್ಸ್ನ ಇವಾಗ ತೊಗೊಂಡು ಬಂದಿದ್ದಾರೆ. ಸೊ ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ನೋಡ್ಕೊಂಡು ಹೋಗಿ. ಆ್ಯಂಡ್ ಸುತ್ತ ದೇವಸ್ಥಾನದಲ್ಲಿ ತುಂಬ ವಿಶಾಲವಾದ ದೇವಸ್ಥಾನ. ಎಷ್ಟು ಚೆನ್ನಾಗಿತ್ತಂದರೆ ಸುತ್ತ ಮಾಡಿರುವಂತಹ ವಿಗ್ರಹಗಳು ಕಂಪ್ಲೀಟ್ ಡಿವೋಷ್ನಲ್ ಫೀಲ್. ಅಂದರೆ ಆ ದೇವರ ಭಕ್ತಿನಲ್ಲಿ ತಲ್ಲೀನರಾಗಬೇಕು ಎಂಥವ್ರು ಹೋದರೂ ಕೂಡ
ಅಲ್ಲಿ ಆ ಭಕ್ತಿಗೆ ಪರವಶರಾಗಲೇಬೇಕು ಅನ್ನೋ ರೀತಿ ವಿಗ್ರಹಗಳ ಕೆತ್ತನೆ, ಆ ಪೇಂಟಿಂಗ್ ಕಲರ್ಸ್ ಕಾಂಬಿನೇಷನ್ಸ್ಗಳಿರ್ಬೋದು, ಎಲ್ಲವೂ ಅತ್ಯದ್ಭುತವಾಗಿತ್ತು. ಎಷ್ಟು ಮನಸ್ಸಿಗೆ ಮುದ ಕೊಡ್ತಿತ್ತು ಅಂದರೆ ಆ ಪುಟಾಣಿ ಹಸುಗಳು, ಆ ದೇವರ ಅಲಂಕಾರ ಹೊರಗಡೆ ಇಟ್ಟು ಆಯಿತು. ನನ್ನ ಗೊತ್ತಿಲ್ಲದೆ ಬಂದಿರೋದು ಅವರಿಗೆ ಪಾಠ ಅವ್ರಿಗೆ ಪರ್ಮಿಷನ್ ಕೊಡಲಿಲ್ಲ. ಆದರೆ ಅಲ್ಲೇ ಪಂಚೆ ಸಿಗುತ್ತೆ, ತೊಗೊಂಡು ಬಂದು ಅವರು ಹೋದರು. ಹೊರಗಡೆ ಹೋಗಿ ಅಮ್ಮನ ದರ್ಶನ ಮಾಡಿದೆ. ಅಮ್ಮನಿಗೆ ಪ್ರತಿ ದಿನಾನೂ ಅಲಂಕಾರ ಮಾಡ್ತಾರೆ ಫ್ರೆಂಡ್ಸ್. ಎಷ್ಟು ಅದ್ಭುತವಾಗಿ ಅಲಂಕಾರ ಮಾಡ್ತಾರೆ ಅಂದರೆ ಅದು ನೋಡಬೇಕಾ ಅಲಂಕಾರನ, ಅದು ಎಷ್ಟು ಸೂಪರಾಗಿ ಕಾಣಿಸುತ್ತೆ ಅಂದರೆ. ಅಲ್ಲೇ ಊಟದ ವ್ಯವಸ್ಥೆ ಇರುತ್ತೆ. ಬೆಳಗ್ಗೆ 7 ಗಂಟೆಯಿಂದ ಹಿಡಿದು 11 ಗಂಟೆ ರಾತ್ರಿವರೆಗೂ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ಅಂಗರಲ್ಲಿ ಬಸಪ್ಪನ ಕರ್ಕೊಂಡು ಬಂದು ಅಲ್ಲಿ ಜನಗಳೆಲ್ಲ ಮಲ್ಕೊಳ್ತಾರೆ. ಮಲ್ಕೊಂಡಾದ್ಮೇಲೆ ಬಸಪ್ಪ ದಾಟ್ಕೊಂಡು ಬರುತ್ತೆ. ಕೆಲವರಲ್ಲೇ ಏನೋ ಮಿಸ್ಟೇಕ್ಸ್ಗಳು ಮಾಡಿ ಬಂದವ್ರನ್ನ ಅಲ್ಲೇ ತಡೆದು ದಂಡಿಸುವ ಕೆಲಸವನ್ನು ಕೂಡ ಆ ಬಸಪ್ಪ ಮಾಡ್ತಾರೆ. ಮನುಷ್ಯ ಅಂದಮೇಲೆ ತಪ್ಪುಗಳು ಮಾಡೋದು ಸಹಜ. ಬಟ್ ಭಗವಂತನಲ್ಲಿ ಕ್ಷಮಿಸಲಾರದಂಥ ತಪ್ಪುಗಳನ್ನ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ. ಎಲ್ಲರ ಮುಂದೆ ಮರ್ಯಾದೆ ಕಳಿಯುತ್ತೆ. ಅಲ್ಲಿ ಆ ಒಬ್ಬ ವ್ಯಕ್ತಿಗೆ ಎಷ್ಟು ಮಾಡಿದ್ರು, ಅವ್ರು ಎಷ್ಟು ರಿಕ್ವೆಸ್ಟ್ ಮಾಡಿ ತಪ್ಪಾಯಿತು ಅಂತ ಕೇಳಿದ್ರೂ ಬಿಡಲಿಲ್ಲ. ಆ್ಯಂಡ್ ಫೈನಲಿ ಓಕೆ ಅಲ್ಲಿ ಬರ್ತಾರೆ ಅಂತ ಅವ್ರನ್ನ ಎಬ್ಸಿ ಕಳಿಸೇ ಬಿಟ್ಟರು. ಅವ್ರು ಎಬ್ಸಿ ಕಳಿಸಾದ್ಮೇಲೆ ಬೇರೆಯವ್ರ ಮೇಲೆ ದಾಟ್ಕೊಂಡು ಬಂತು. ಪ್ರಶ್ನೆನೂ ಕೇಳ್ತಾರೆ. ಆಗುತ್ತೆ ಅನ್ನೋದಾದರೆ ಬಲ್ಗಲ್ ಕೊಡು ಅಪ್ಪ ಅಂತ. ಕೆಲವರಿಗೆ ಬಲ್ಗಲ್ ಕೊಡುತ್ತೆ, ಕೆಲವರಿಗೆ ಏನೂ ಕೊಡಲ್ಲ, ಸುಮ್ಮನೆ ಕಳಿಸುತ್ತೆ. ಆ ಕೆಲಸಗಳು ಆಗುತ್ತೆ ಇಲ್ಲ ಅನ್ನೋದಕ್ಕೆ. ಅಂದ್ರೂ ನಾನು ಮಲಗಿದ್ದಾಗ ತುಂಬ ಭಯ ಆಗ್ತಾಯಿತ್ತು ಫ್ರೆಂಡ್ಸ್. ಯಾಕೆ ಅಂತಂದರೆ ಕಾಲೆಲ್ಲಾದರೂ ಇಟ್ಬಿಟ್ರೆ ಅಂತ. ಬಟ್ ಅದು ಎಷ್ಟು ಸೂಕ್ಷ್ಮವಾಗಿ ಒಬ್ಬರನ್ನಿಂದ ಒಬ್ರಿಗೆ ದಾಟ್ಕೊಂಡು ಹೋಗುತ್ತೆ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಎಲ್ಲೂ ಕೂಡ ಯಾರಿಗೂ ತಪ್ಪು ಆಗದೆ ಇರೋರಿಗೆ ಏನೂ ಸಮಸ್ಯೆಗಳು ಆಗ್ದಂಗೆ ಹೋಗುತ್ತೆ. ಅಷ್ಟು ಜಾಗೃತಿಯಿಂದ ಹೆಜ್ಜೆಗಳನ್ನ ಇಡುತ್ತೆ. ಆ ಬಸಪ್ಪ ನೋಡೋಕ್ಕೆ ಒಂದು ಖುಷಿ. ಯಾಕೆಂದರೆ ನಾವು ಕೂಡ ಒಂದು ಕಾಲದಲ್ಲಿ ನಮ್ಮಪ್ಪ ಎತ್ತಿನ ಗಾಡಿ ಹೊಡಿತಾ ಇದ್ರಿಂದ ನಮ್ಮ ಮನೆಯಲ್ಲೂ ಕೂಡ ಎತ್ತುಗಳು ಮತ್ತು ಎತ್ತಿನ ಗಾಡಿ ಎಲ್ಲವೂ ಇದ್ವು. ನನಗೇನೋ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಅಟ್ಯಾಚ್ಮೆಂಟ್ ಆಗಿತ್ತು ಆ ಬಸಪ್ಪನ ಜೊತೆಗೆ. ಅದು ನೋಡಿ ಎಷ್ಟು ಖುಷಿ ಆಗುತ್ತೆ ಅಂದರೆ ನಮ್ಮದು ಒಂದು ಡ್ರೀಮ್ ಇದೆ ಆಗಲಿ ಅನ್ನೋದು. ನೋಡೋಣ ಆ ಬಸಪ್ಪ ಹೇಗೆಲ್ಲ